ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಜ್ಯ ನಕಲಿ ಅಂಕಪಟ್ಟಿ ಜಾಲ ಭೇದಿಸಿದ ಕಲಬುರಗಿ ಸೆನ್ ಪೊಲೀಸರು. ಗೀತಾನಗರದಲ್ಲಿ ಸ್ಥಾಪಿಸಲಾದ 25 ಅಡಿ ಭತ್ತದ ಶಿವಲಿಂಗ ವೀಕ್ಷಣೆಗೆ ಹರಿದು ಬಂದ ಭಕ್ತಗಣ. ಕೆಎಚ್ಬಿ ಕಾಲೋನಿಯಲ್ಲಿ ಶಿವರಾತ್ರಿ ಸಂಭ್ರಮ. ಮಾರ್ಚ್ 2ರಂದು ವೆಂಕಟಬೇನೂರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ. ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕ್ಷಿಪ್ರ ಕಾರ್ಯಾಚರಣೆ ನಡೆಸುವ ಮೂಲಕ ಕಲಬುರಗಿ ನಗರದ ಸೆನ್ ಪೊಲೀಸರು ಅಂತಾರಾಜ್ಯ ನಕಲಿ ಅಂಕಪಟ್ಟಿ ಜಾಲ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮೂಲದ ಮಾಸ್ಟರ್ ಮೈಂಡ್ ರಾಜೀವ್ ಸಿಂಗ್ ಎಂಬಾತನನ್ನು ಬಂಧಿಸಲಾಗಿದೆ. ಈತ ದೇಶಾದ್ಯಂತ ವಿವಿಧ ಯೂನಿವರ್ಸಿಟಿಗಳ ಹೆಸರಿನಲ್ಲಿ ನಿರುದ್ಯೋಗ ಯುವಕರಿಗೆ ನಕಲಿ ಅಂಕಪಟ್ಟಿ ನೀಡಿ ಅವರಿಂದ ಸಾವಿರಾರು ರೂಪಾಯಿ ಪಡೆದು ವಂಚನೆ ಮಾಡಿರುವುದಾಗಿ ಪೊಲೀಸರ ತನಿಖೆ ವೇಳೆ ತಿಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಮೂಲದ ಮಾಸ್ಟರ್ ಮೈಂಡ್ ರಾಜೀವ್ ಸಿಂಗ್ ಎಂಬಾತನನ್ನು ಬಂಧಿಸಲಾಗಿದೆ. ಈತ ದೇಶದಾದ್ಯಂತ ವಿವಿಧ ಯೂನಿವರ್ಸಿಟಿಗಳ ಹೆಸರಿನಲ್ಲಿ ನಿರುದ್ಯೋಗ ಯುವಕರಿಗೆ ನಕಲಿ ಅಂಕಪಟ್ಟಿ ನೀಡಿ ಅವರಿಂದ ಸಾವಿರಾರು ರೂಪಾಯಿ ಪಡೆದು ವಂಚನೆ ಮಾಡಿರುವುದಾಗಿ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಇನ್ನು ಬಂಧಿತನಿಂದ ಸಾವಿರಾರು ಅಂಕಪಟ್ಟಿಗಳನ್ನು, ಕೃತ್ಯಕ್ಕೆ ಬಳಸಿದ ಮೊಬೈಲ್ ಫೋನ್, ಸ್ವಿಪ್ ಮಷಿನ್, ಆತನ ನಕಲಿ ಐಡಿ ಕಾರ್ಡ್ಗಳನ್ನು ವಶಕ್ಕೆ ಪಡೆದಿರುವುದಾಗಿ ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ ಅವರು ತಿಳಿಸಿದ್ದಾರೆ. ಇನ್ನು ತಂಡ ರಚಿಸಿ ನಕಲಿ ಅಂಕಪಟ್ಟಿ ಜಾಲ ಭೇದಿಸುವಲ್ಲಿ ಯಶಸ್ವಿಯಾಗಿರುವ ಸೆನ್ ಪೊಲೀಸರ ಕಾರ್ಯಾಚರಣೆಗೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಢಗೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಪತ್ತೆಯಾದ 2 ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ. ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ACP ಅವರಾದ ಮರೋಳಪ್ಪ, ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್, ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ, ಹೊನ್ನೂರ್ ಸಾಬ್, ಅಮರ್ನಾಥ್, ಅರುಣ್ ಕುಮಾರ್ ಮತ್ತು ಚನ್ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆಯ 2020ರಲ್ಲಿ ಒಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ. ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್ಲಿ I4U ಗ್ಲಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಅದರೊಳಗಡೆ ಒಂದು ಎಲಿಜಿಯನ್ಸ್ ಟೆಕ್ನಾಲಜಿ ಆ್ಯಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಒಬ್ಬರು ನಡೆಸ್ತಾ ಇದ್ರು. ಅವರು 10 to 20,000 ಅಥವಾ 30,000 ರೂಪಾಯಿಗೆ ನಿಮಗೆ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ. ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ, ಬಂಧನ ಮಾಡಿರ್ತಾರೆ. ಯಾರಿಗೆ? ಇವರಿಗೆ ಆಗಿನ ಆರೋಪಿ ಆಗಿದ್ದ ಮೊಹಮ್ಮದ್ ಖಾನ್, ತಂದೆ ಯೂಸುಫ್ ಖಾನ್ ಅಂತಂದು. ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫೈಲ್, ಇಲ್ಲೇ ಕಲಬುರಗಿ ಅವರು. ಅವರಿಗೆ ಅರೆಸ್ಟ್ ಆಗಿರುತ್ತೆ, ಪ್ರಕರಣ ಅಲ್ಲೇ ಇರ್ತಿರುತ್ತೆ. ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ, ಗಂಭೀರ ಪ್ರಕರಣ ಇರೋದನ್ನು ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರಿಗೆ ನೆಟ್ವರ್ಕನ್ನು ಫಸ್ಟ್ ಮಾಡಬೇಕು ಅಂತ. ಇದು ಇವರಿಗೆ ಸೋರ್ಸ್ ಎಲ್ಲಿದೆ, ಇಂಟರ್ಮೀಡಿಯೇಟ್ ಯಾರಿದ್ದಾರೆ ಅದನ್ನು ನಾವು ಕಂಡುಹಿಡಬೇಕಂತ ನಾವು ಮಾಡಿದ್ವಿ. ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ಬರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ಬರು ಜಗದೀಶ್ ಅಂತ ಇಂಟರ್ಮೀಡಿಯೇಟ್ಸ್ ಗೊತ್ತಾಗುತ್ತೆ.
ಇವ್ರ ಮುಖಾಂತರ ದಿಸ್ ಇಸ್ ದಿ ನೆಕ್ಸ್ಟ್ ಲೇಯರ್. ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು, ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಪಡ್ಕೊತಾರೆ ಅಂತ ಗೊತ್ತಾಗುತ್ತೆ. ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನತ್ತಿ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್, ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ಸೋಕೋ ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ. ಸೊ ಅದರಿಂದ ಏನು ಇದರ ಮೇನ್ ಕಿಂಗ್ಪಿನ್ ಇದ್ದಾನೆ ರಾಜೀವ್ ಸಿಂಗ್ ಅರೋರಾ ಅಂತ, ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿದ್ದು, ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸಿಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ಗಳನ್ನ ಮಾತ್ರ ನಿಮ್ಗೆ ಹೇಳ್ಬೇಕಾದ್ರೆ 522 ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ವಶಪಡಿಸಿಕೊಂಡಿದ್ದೀವಿ. 522 ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿ, ಒಟ್ಟು 28 ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಗಳಿದೆ 522. ಮತ್ತು MT ಖಾಲಿ ಅಂಕಪಟ್ಟಿಗಳು 1626. ಅದರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ, ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯೂನಿಕ್, ಅದು ಅವ್ರದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ. ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಸ್ಕೊತಾರೆ, ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರ್ಸ್ಕೊಂಡಿರೋಂಥದ್ದು. ಅದು 403 ಹೋಲೋಗ್ರಾಮ್ಗಳನ್ನು ನಮ್ಮವರು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು, ಮಾರ್ಕ್ಸ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು, ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದ್ದು ಸೀಲ್ಗಳು ಬೇಕು. ಅದು 122 ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. 80ಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಲ್ಲದೆ 36 ಮೊಬೈಲ್ ಫೋನ್ಸ್ ಇದೆ, ಅದರಲ್ಲಿ 12 ಸ್ಮಾರ್ಟ್ ಫೋನ್ ಇದೆ ಮತ್ತು 24 ಕೀಪ್ಯಾಡ್. ಇದು ಯಾವ ಉದ್ದೇಶ ಏನಂತಂದರೆ, ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟಲ್ಲಿರುವ ಇಂಟರ್ಮೀಡಿಯೇಟ್ಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್, ಮತ್ತು ಕೆಲವು ಫೋನ್ಗಳನ್ನು ಓನ್ಲಿ ಫಾರ್ ಡೇಟಾ ಅಂದರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ. ತುಂಬ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ, ಹಾಗಾಗಿ ಸಿಕ್ಕಿರಲಿಲ್ಲ ಯಾರಿಗೂ. 2 ಲ್ಯಾಪ್ಟಾಪ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ, 4 ಹಾರ್ಡ್ ಡಿಸ್ಕ್ ಇದೆ, 5 ಪೆನ್ ಡ್ರೈವ್ಗಳಿದೆ, ಒಂದು ಡೆಲ್ CPU ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ಮೊಬೈಲ್ ಫೋನಲ್ಲಿ 13 ಸಿಮ್ ಕಾರ್ಡ್ಗಳನ್ನು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಈ ಪೇಮೆಂಟ್ ಮಾಡಲಿಕ್ಕೆ ಕೂಡ ಅವನು ಒಂದು ಅದಲ್ಲದೆ ಅವನು ಎಲ್ಲೂ ಸಿಕ್ಕಿ ಬೀಳಬಾರ್ದು ಅಂತ ಫೇಕ್ ID ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅವನ ಸುಮಾರು ಗುರುತಿನ ಚೀಟಿಗಳನ್ನು ಮಾಡ್ಕೊಂಡಿದ್ದಾನೆ. ನಿಯರ್ಲಿ 123 ID ಕಾರ್ಡ್ಸ್ಗಳಿವೆ. ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡಿದ್ದಾನೆ, ವಿದ್ಯಾರ್ಥಿಗಳ ಹೆಸರುಗಳಿದ್ದಾವೆ, ಮತ್ತು ಪ್ರೆಸ್ದು ಒಂದು ID ಕಾರ್ಡ್ ಇದೆ, ಆಮೇಲೆ ಬಾರ್ ಕೌನ್ಸಿಲ್ ID ಕಾರ್ಡ್ ಇದೆ, ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ, ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ವೇಷದಲ್ಲಿ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಮತ್ತು ಇದರಲ್ಲಿ ಇವನು ಸುಮಾರು 7 ರಿಂದ 8 ವರ್ಷದಿಂದ ಮಾಡ್ತಾ ಇರೋದು ನಮಗೆ ಏನು ತನಿಖೆಯಿಂದ ತಿಳಿದು ಬಂದಿದೆ. ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾಡ್ತಾನೆ ಅಂತ ನಾವು ನೋಡಿದರೆ, ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ, ಫಾರ್ಮಸಿ ಇದೆ, ECG ಟೆಕ್ನಾಲಜಿ ಇದೆ, ಡಿಪ್ಲೊಮಾ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್, PhD ಕೋರ್ಸ್ಗಳ ಬಗ್ಗೆನೂ ಅವನು ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾನೆ. ಮತ್ತು B.Ed ಇದೆ, ಡಾಕ್ಟರ್ ಆಫ್ ಫಿಲಾಸಫಿದಿದೆ, BA-MS ಇದೆ, BCom ಇದೆ, BSc ಇದೆ, ಪೋಸ್ಟ್ ಗ್ರಾಜ್ಯುಯೇಟಲ್ಲಿ MSc ಇದೆ, MA ಇದೆ, BTechಗಳು ಮತ್ತು BCA, BBA, BTech ಈ ರೀತಿ ಸುಮಾರು 26 ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನು ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ಇವನು ಮಾಡ್ತಾ ಇದ್ದ. ಮಹಾಶಿವರಾತ್ರಿ ಪ್ರಯುಕ್ತ ಸೇಡಂ ರಸ್ತೆಯ ಗೀತಾನಗರದ ಅಮೃತ ಸರೋವರದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು.
ಮಹಾಶಿವರಾತ್ರಿ ಪ್ರಯುಕ್ತ ಅಮೃತ ಸರೋವರಕ್ಕೆ ಬುಧವಾರ ಕಲಬುರಗಿ ಮತ್ತು ಸುತ್ತಮುತ್ತಲ ನಗರಗಳಿಂದ 40,000ಕ್ಕೂ ಅಧಿಕ ಜನರು ಭೇಟಿ ನೀಡಿದರು. ಭತ್ತದಿಂದ ಮಾಡಿದ 25 ಅಡಿ ಎತ್ತರದ ಶಿವಲಿಂಗ, ವಿವಿಧ ಧಾನ್ಯಗಳಿಂದ ಸಿಂಗರಿಸಿದ ದ್ವಾದಶ ಜ್ಯೋತಿರ್ಲಿಂಗ ಮತ್ತು 60 ಅಡಿ ಎತ್ತರ ಜಾನಕಿ ಜಲಧಾರೆ ಶಿವಲಿಂಗದ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಸಂಸ್ಥೆಯ ಸಮಾಜ ಸೇವಾ ವಿಭಾಗದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಪ್ರೇಮಣ್ಣ ಅವರು, ಮಾರ್ಚ್ 5ರವರೆಗೂ ದರ್ಶನ ಇರಲಿದ್ದು, ಕಲಬುರಗಿಯ ಸೂಪರ್ ಮಾರ್ಕೆಟ್ನಿಂದ ನಿತ್ಯ ಕೆಕೆಆರ್ಟಿಸಿ ಇಂದ 5 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಓಂ ಶಾಂತಿ. ಕಲಬುರಗಿ ಜನತೆಗೆ ಒಂದು ಸಂತಸದ ಸುದ್ದಿ. ಇಂದು ಇಲ್ಲಿ ಕಲಬುರಗಿಯ ಹೊರವಲಯದಲ್ಲಿರ್ತಕ್ಕಂಥ ಅಮೃತ ಸರೋವರದಲ್ಲಿ ಸಾವಿರಾರು ಜನರಿಗೆ ನೋಡಿ ತುಂಬ ಸಂತೋಷ ಆಯಿತು. ಇಷ್ಟು ಜನರಿಗೆ ಈಶ್ವರನ ಸಂದೇಶ ಸಿಗ್ತಲ್ಲ ಅಂತೆ. ಈಶ್ವರ ಒಬ್ಬನೇ, ಆ ಒಬ್ಬ ದೈವ ಪರಮಪಿತ ಪರಮಾತ್ಮ ಶಿವ ಸರ್ವಾತ್ಮರುಗಳಿಗೂ ತಂದೆಯಾಗಿದ್ದಾನೆ. ಆತನ ಸಾನ್ನಿಧ್ಯ ಸಾಮೀಪ್ಯ ಎಲ್ಲರಿಗೂ ಸಿಗಬೇಕು. ಆತ ಮಾತ್ರ ಪತಿತರಿಂದ ಪಾವನ ಮಾಡುವಾತ. ಆ ಪಾವನ ಗಂಗೆ ಇಲ್ಲಿ ಹರಿತಾ ಇದೆಯಲ್ಲ, ಇದು ಇಂತಹ ಆಶ್ಚರ್ಯ. ಕಳೆದ 12 ವರ್ಷಗಳಿಂದ ಏನು ಪುರುಷಾರ್ಥ ಬ್ರಹ್ಮಕುಮಾರಿ ಸೋದರಿಯರು ಮಾಡಿದರೆ ಅದು ಸಾರ್ಥಕ ಆಗ್ತಾ ಇದೆ ಕ್ರಮೇಣ. ಈ ರೀತಿಯಾಗಿ ಇನ್ನೂ ದಿನಾಂಕ 4ರವರೆಗೆ ಈ ಬೃಹತ್ ಶಿವಲಿಂಗ ಯಾವುದು ಸುಮಾರು 4 ಕ್ವಿಂಟಲ್ ಧಾನ್ಯದಿಂದ ಮಾಡಲ್ಪಟ್ಟಿದೆ, ಬಹು ಸುಂದರವಾಗಿದೆ. ಅದಲ್ಲದೆ 12 ಜ್ಯೋತಿರ್ಲಿಂಗಗಳ ಶೃಂಗಾರ ಅಂತೂ ನೋಡಲಿಕ್ಕೆ ಸಾಕು. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಬನ್ನಿ, ಆನಂದ ಪಡೆಯಿರಿ, ಸುಖ ಪಡೆಯಿರಿ, ಪವಿತ್ರತೆಯ ಸಂದೇಶವನ್ನು ತೆಗೆದುಕೊಳ್ಳಿರಿ. ಧನ್ಯವಾದ. ಈ ಕಡೆ ತಿರುಗಿ, ಈ ಕಡೆ ಪಕ್ಕ ಮಾಡು. ಹಾಂ, ಕೃಷಿಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಮಾಡಿ ಸರ್. ಹೋಗಲ್ಲ ಬರ್ತಾನ. ಏ ರೀ ಬೀಳಂಗದ ಹೋಗು ಹೋಗಿ मस्ती है पांच विकारों को देह धर्मों की दीवारों को अब छोड़
ನಿಂದ್ರ ಮನೆ ಮುಂದಡಿ ನೀನೇ ಸಂಜೆಗಿತ್ತು ಯಾರಿದ್ದು ನೀವೇ ಇದ್ದೀರಿ ಅವ ಎಷ್ಟು ಮಂದಿ ಬಂದರು ನೀವ್ಯಾಕೆ ನೀವು ಉಳಿದ್ರಿ ಅಲ್ಲಿ ಕೆಲಸ ಇರ್ತಲ್ರಿ ಬೇರೆ ಬೇರೆ ಬರ್ರಿ 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 ನಡ್ರಿ ನಮ್ಮ ಮುಂದೆ ನಾಳೆ ಬರ್ರಿ ನಾನು ಬಂದು ಇರ್ತಾರೆ ನೋಡಿ ಅಣ್ಣ ನಡಿ ಅಣ್ಣ ನಾಳೆ ಬಂದು ತಪ್ಪಿಸ್ತಾ ಅಣ್ಣ ಎಲ್ಲರೂ ಹೇಳಿ ತಿಳ್ಕೊಬೇಕು ವಿದ್ಯಾವಂತರಾಗಿ ಹೇಳಿದ್ರೆ ತಿಳ್ಕೊಬೇಕು ಅಷ್ಟೇ ಇದು ಅವಿದ್ಯಾವಂತರಾಗಿ ಮಾಡಿದ್ರೆ ಹೆಂಗೆ ಹೇಳ್ಬೇಕು ನಾವೇನು ಹಾಂ ವೆರಿ ತುಂಬ ಥ್ಯಾಂಕ್ ಯು ಅಣ್ಣ ಭಾಳ ಭಾಳ ಥ್ಯಾಂಕ್ ಯು ಯಾಕಂದ್ರೆ ನೀರು ಭಾಳ ಆಗೈತೆ ಭಾಳ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕೆಎಚ್ಬಿ ಕಾಲೋನಿಯಲ್ಲಿ ಶಿವರಾತ್ರಿ ಸಂಭ್ರಮ. ಮಾರ್ಚ್ 2ರಂದು ವೆಂಕಟಬೇನೂರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ. ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ಸುದ್ದಿಗೋಷ್ಠಿ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಕೆಎಚ್ಬಿ ಕಾಲೋನಿಯಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು ಬಡಾವಣೆಯ ಜನರೆಲ್ಲ ಸೇರಿಕೊಂಡು ರಾತ್ರಿ ಇಡೀ ಭಜನೆ ಮಾಡಿ ಶಿವನ ಆರಾಧನೆ ಮಾಡಿದರು.
ಕಲಬುರಗಿಯಲ್ಲಿ ಜಿಲ್ಲೆಯಾದ್ಯಂತ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದ್ದು, ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಕೆಎಚ್ಬಿ ಕಾಲೋನಿಯಲ್ಲಿ ಹೌಸಿಂಗ್ ಬೋರ್ಡ್ನ ದೇವಸ್ಥಾನದಲ್ಲಿ ಬಡಾವಣೆಯ ಜನರೆಲ್ಲ ಸೇರಿಕೊಂಡು ರಾತ್ರಿ ಇಡೀ ಜಾಗರಣೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಭಜನೆ ಮಾಡುವ ಮೂಲಕ ಭಕ್ತಿ ಮೆರೆದರು. ಮಾರ್ಚ್ 2ರಂದು ಕಲಬುರಗಿ ತಾಲೂಕಿನ ವೆಂಕಟಬೇನೂರು ಗ್ರಾಮದಲ್ಲಿ ಆದಿಶಕ್ತಿ ಅಂಬಾಭವಾನಿ ಹಾಗೂ ಚಿನ್ಮಯ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನವಗ್ರಹ, ನಾಗದೇವತೆ, ಮಹಾದೇವ ಹಾಗೂ ಗಣೇಶ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಪೂರ್ಣಾಹುತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಸಮಿತಿ ಮುಖಂಡ ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವೆಂಕಟಬೇನೂರು ಗ್ರಾಮದಲ್ಲಿರುವ ಆದಿಶಕ್ತಿ ಅಂಬಾಭವಾನಿ ಹಾಗೂ ಚಿನ್ಮಯ ಶ್ರೀ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನವಗ್ರಹ, ನಾಗದೇವತೆ, ಮಹಾದೇವ ಹಾಗೂ ಗಣೇಶ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಭವ್ಯ ಕಳಸಾರೋಹಣ ಮತ್ತು ಪೂರ್ಣಾಹುತಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಅಂದು 108 ಮುತ್ತೈದೆಯರಿಗೆ ಉಡಿ ತುಂಬಲಾಗುವುದೆಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಯಾಗಿಸುವಂತೆ ಮನವಿ ಮಾಡಿದರು. ಸೌಭಾಗ್ಯವತಿಗೌಡ ಬಸವರಾಜಗೌಡ ಪೊಲೀಸ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ನೂತನ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮ, ಅಂಬಾಭವಾನಿ ದೇವಾಲಯ ಹಾಗೂ ಚಿನ್ಮಯ ಜ್ಞಾನಿ ಉಳವಿ ಚನ್ನಬಸವೇಶ್ವರ ದೇವಾಲಯ 2/3/2025 ರವಿವಾರರಂದು ಲೋಕಾರ್ಪಣೆಗೊಳ್ಳಲಿದೆ. ಅದೇ 28/2/2025 ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ ವೆಂಕಟಬೇನೂರು ಗ್ರಾಮದಲ್ಲಿ ನಡೆಯಲಿದೆ. ಇದು ದೇವಿಯ ದೇವಸ್ಥಾನಕ್ಕೆ ದೇವಿಯ ಮೂರ್ತಿಯನ್ನು ಕರೆದುಕೊಂಡು ಹೋಗಿ 2 ಮತ್ತು 3/2025 ರವಿವಾರ ಬೆಳಿಗ್ಗೆ 6 ಗಂಟೆಗೆ ನವಗ್ರಹ, ನಾಗದೇವತೆ, ಮಹಾ ಗಣ ಚತುರ್ಥಿ ಹಾಗೂ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಪೂರ್ಣ ಆಹುತಿ ಕಾರ್ಯಕ್ರಮ ಶ್ರೀಮತಿ ಭುವನೇಶ್ವರಿ
ಶ್ರೀ ಮಹಾಲಿಂಗಪ್ಪಗೌಡ ಪೊಲೀಸ್ ಪಾಟೀಲ್ ಪರಿವಾರದಿಂದ 108 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಸುಮಾರು 9 ಗಂಟೆಗೆ ಧರ್ಮಸಭೆಯನ್ನು ನಡೆಯಲಿದೆ. ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಸಿದ್ಧರೇಣುಕ ಶಿವಾಚಾರ್ಯರು ಗುರು ಮಹಾಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಓಂಕಾರ ಬೇನೂರ ಹಾಗೂ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಗುರು ಸಿದ್ದೇಶ್ವರ ಸಂಸ್ಥಾನ ಚಿಕ್ಕಮಠ ಹಳಕೇಡ್ ನೇತೃತ್ವ, ಪೂಜ್ಯ ಶಟಸ್ ವೀರಪಕ್ಷ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಹುಡುಗಿ ಸಮ್ಮುಖ ಹುಮ್ನಾಬಾದ್, ಪೂಜ್ಯ ಶ್ರೀ ಸದ್ಗುರು ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರು ಪೀಠಾದಿ ಶ್ರೀ ಮಾಣಿಕ್ ಪ್ರಭು ಸಂಸ್ಥಾನ ಮಾಣಿಕ್ ನಗರ್, ಶ್ರೀ ಶಟಸ್ಥಲ ಬ್ರಹ್ಮಿ ರಾಜೇಶ್ವರ ಶಿವಾಚಾರ್ಯರು ಕಟ್ಟಿಮನಿ ಸಂಸ್ಥಾನ ಹಿರೇಮಠ ತಡೋಳ, ಪೂಜ್ಯ ಶ್ರೀ ಮುನಿಪ್ರಹ ಗುರುಪಾದಲಿಂಗ ಸ್ವಾಮಿಗಳು ವಿರಕ್ತ ಮಠ ಮುತ್ಯನ ಬಬಲಾದ್ ಹಾಗೂ ಶಟಸ್ಥಲ ಬ್ರಹ್ಮಿ ರೇಣುಕಾ ಗಂಗಾಧರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಹುಮ್ನಾಬಾದ್, ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮಣಿ ಶಿವಾಚಾರ್ಯರು ಗವಿಮಠ ತ್ರಿಪಾಂತ, ಪೂಜ್ಯ ಶಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಚಿಟುಗೊಬ್ಬ, ಶ್ರೀ ಬಾಲಯೋಗಿ ಅಭಿನವ ಶರಣಲಿಂಗ ಮಹಾರಾಜರು ಸುಕ್ಷೇತ್ರ ಸ್ವಂತ ಮಲ್ಕೂಡು, ಪೂಜ್ಯ ಮುನಿಪ್ರಹ ಶಿವಲಿಂಗ ಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಹಳಕೇಡ್ ಬಸವ ಕಲ್ಯಾಣ ಬೀದರ್, ಪೂಜ್ಯ ಶಟಸ್ಥಲ ಬ್ರಹ್ಮಿ ಅಭಿನವ್ ಪರ್ವತಲಿಂಗ ಶಿವಾಚಾರ್ಯರು ಬ್ರಹ್ಮನ ಮಠ ಬೆಳಗುಂಪಿ ತಾಲೂಕು ಬಸವ ಕಲ್ಯಾಣ ಜಿಲ್ಲಾ ಬೀದರ್, ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಮೂಲ ಕಟ್ಟಿಮನಿ ಸಂಸ್ಥಾನ ಹಿರೇಮಠ, ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ, ಪೂಜ್ಯ ಜಗನ್ನಾಥ ಮಹಾರಾಜರು ಖಾಜಾಕೋಟ್ನೂರು, ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಚೇರ್ಪರ್ಸನ್ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘ ಕಲಬುರಗಿ, ಅಧ್ಯಕ್ಷರು ಸರ್ವ ಸದಸ್ಯರು ಅರ್ಚಕರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ತಾಲೂಕಾ ಜೋಯಿಡಾ ಉತ್ತರ ಕನ್ನಡ ಜಿಲ್ಲೆ, ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪ್ರಧಾನ ಅರ್ಚಕರು ತುಳಜಾಭವಾನಿ ಅಂಬಾಭವಾನಿ ದೇವಸ್ಥಾನ ಕಮಿಟಿ ತುಳಜಾಪುರ, ಉದ್ಘಾಟಕರು ಅಂದು ಧರ್ಮಸಭೆ ಉದ್ಘಾಟಕರು ಬಸವರಾಜ್ ಮತ್ತಿಮೂಡ್ ಮಾನ್ಯ ಶಾಸಕರು ಗ್ರಾಮೀಣ ಮತಕ್ಷೇತ್ರ, ಅಧ್ಯಕ್ಷರು ಶ್ರೀ ಬಸವರಾಜ್ ಗೌಡ ತಂದೆ ಅಮೃತರಾವ್ ಪೊಲೀಸ್ ಪಾಟೀಲ್ ವೆಂಕಟ್ ಬೇನೂರ್. ಮುಖ್ಯ ಅತಿಥಿಗಳು ಶ್ರೀ ಅಂದು ಬೆಳಿಗ್ಗೆ 6 ಗಂಟೆಗೆ ಆದಿಶಕ್ತಿ ಅಂಬಾಭವಾನಿ ಹಾಗೂ ಉಳುವಿ ಚನ್ನಬಸವೇಶ್ವರ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಹೋಮ ಹವನಗಳ ನಡೆಯುವೆ. ಅದಾದ ನಂತರ 108 ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಸೇವೆ ಇರುತ್ತದೆ. ಎಲ್ಲ ಹರಗುರು ಚರಮೂರ್ತಿಗಳು ಮತ್ತು ರಾಜಕೀಯ ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಯಲು ತಾವು ಕೂಡ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಮುಖಂಡ ವೀರಭದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಂತಾರಾಜ್ಯ ನಕಲಿ ಅಂಕಪಟ್ಟಿ ಜಾಲ ಭೇದಿಸಿದ ಕಲಬುರಗಿ ಸೆನ್ ಪೊಲೀಸರು. ಗೀತಾನಗರದಲ್ಲಿ ಸ್ಥಾಪಿಸಲಾದ 25 ಅಡಿ ಭತ್ತದ ಶಿವಲಿಂಗ ವೀಕ್ಷಣೆಗೆ ಹರಿದು ಬಂದ ಭಕ್ತಗಣ. ಕೆಎಚ್ಬಿ ಕಾಲೋನಿಯಲ್ಲಿ ಶಿವರಾತ್ರಿ ಸಂಭ್ರಮ. ಮಾರ್ಚ್ 2ರಂದು ವೆಂಕಟಬೇನೂರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ. ಶಿವಲಿಂಗಪ್ಪ ಪೊಲೀಸ್ ಪಾಟೀಲ್ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.